ಹಾಯ್ ನಮಸ್ತೆ ಎಲ್ಲರಿಗೂ. ಇದು ನನ್ನ ಮಂಡೇ ಮಾರ್ನಿಂಗ್ ಬ್ಲಾಗ್ ಆಗಿತ್ತು. ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಒಲೆ ಇರ್ತಿತ್ತು. ಅವ್ರು ಎದ್ದ ತಕ್ಷಣವೇ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಲೆನ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಸ್ಟಾರ್ಟ್ ಮಾಡ್ತಿದ್ರು. ಇವಾಗ ನಾವು ಒಲೆ ಯೂಸ್ ಮಾಡಲ್ಲ, ಬಟ್ ಸ್ಟವ್ ಯೂಸ್ ಮಾಡ್ತೀವಲ್ವ, ಅದಕ್ಕೆ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಹಾಕ್ಕೊಟ್ಟು ಒಂದು ಹೂವು ಇಟ್ಟು ಅಡುಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಏನೋ ಫ್ರೆಶ್ ಫೀಲ್ ಆಗುತ್ತೆ. ಇವಾಗ ನಾನು ಮಾಡ್ತಿರೋದು ಬಂದು ರಾಗಿ ಗಂಜಿ. ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಹೀಟ್ ಆಗ್ತಿರುತ್ತೆ ಬಾಡಿ, ಬಿಸಿಲು ಜಾಸ್ತಿ ಇರುತ್ತೆ, ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು. ಮನೇಲಿ 3-4 ಮೆಂಬರ್ಸ್ ಇದ್ದರೆ ಒಂದು 3 to 4 ಗ್ಲಾಸಸ್ ವಾಟರ್ ಹಾಕ್ಕೊಂಡು ಅದನ್ನು ಕಾಯಕ್ಕಿಡಬೇಕು. ಅದಾದಮೇಲೆ ಒಂದು ಚಿಕ್ಕ ಬೌಲಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಲಿಟಲ್ ಅಮೌಂಟ್ ಆಫ್ ವಾಟರ್ ಹಾಕ್ಕೊಂಡು ರಾಗಿ ಪೇಸ್ಟ್ ಮಾಡ್ಕೋಬೇಕು. ಅದರಲ್ಲಿ ಯಾವುದೇ ಥರ ಲಂಪ್ಸ್ ಇಲ್ಲರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಮೂತ್ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ನೀರು ಕುದೀತಿರುತ್ತಲ್ಲ, ಆ ಕುದಿಯೋ ನೀರಿಗೆ ಹಾಕಿ ಒಂದು 5 to 10 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಆಯಿತು. ರಾಗಿ ಗಂಜಿ ರೆಡಿ ಆಗುತ್ತೆ. ಇದು ರಾಗಿ ಗಂಜಿಗೆ ಬೇಕಂದರೆ ಲೈಕ್ ಸಾಲ್ಟ್ ಇಷ್ಟಪಡದೇ ಇರೋರು ಸ್ವೀಟ್ ಬೇಕು ಅಂದರೆ ಬೆಲ್ಲನೋ ಇಲ್ಲ ಸಕ್ಕರೆನೋ ಹಾಕ್ಕೋಬೋದು. ರಾಗಿ ಗಂಜಿ ಏನು ಇಂಪ್ರೂವ್ಮೆಂಟ್ ಮಾಡುತ್ತೆ ಅಂದರೆ ನಮ್ಮ ಡೈಜೆಷನ್ ಪವರನ್ನು ಇಂಪ್ರೂವ್ ಮಾಡುತ್ತೆ, ಬೋನ್ಗೆ ಸ್ಟ್ರೆಂತ್ ಕೊಡುತ್ತೆ, ಮತ್ತು ನಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ. ನಾನು ಇದನ್ನು ಸೀಸನ್ ಸ್ಟಾರ್ಟ್ ಆದಾಗೆಲ್ಲ ಡೈಲಿ ಮಾಡ್ಕೊಂಡು ಕುಡಿತೀವಿ. ನಿಮಗೂ ಇಷ್ಟ ಆದರೆ ನೀವು ಮಾಡ್ಕೊಂಡು ಕುಡಿಬೋದು.